ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ಬೈ ಎಲೆಕ್ಷನ್ನಲ್ಲಿ ಯಾರು ಗೆಲ್ತಾರೆ? ಚನ್ನಪಟ್ಟಣದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ತಂತ್ರಕ್ಕೆ ಡಿಕೆ ಬ್ರದರ್ಸ್ ಫುಲ್ ಡಲ್ ಆಗಿ ಬಿಟ್ರ? ಸಂಡೂರು ಕ್ಷೇತ್ರದಲ್ಲಿ ಗಣಿದಣಿ ಜನಾರ್ದನ ರೆಡ್ಡಿ ಮ್ಯಾಜಿಕ್ ನಡೆಯಲಿಲ್ವಾ? ಶಿಗ್ಗಾವಿಯಲ್ಲಿ ಮಾಜಿ ಸಿಎಂ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆಟದ ಮುಂದೆ ಸಿದ್ದು ಡಿಕೆಶಿ ಪಟಾಲಂ ಮಂಕಾಯ್ತಾ? ಈ ಪ್ರಶ್ನೆಗಳು ಈಗ ರಾಜ್ಯ ರಾಜಕೀಯದಲ್ಲಿ ಜೋರಾಗಿವೆ. ಯಾಕಂದ್ರೆ ಆ ಪ್ರಶ್ನೆ ಚರ್ಚೆಗಳು ಹುಟ್ಟಿಕೊಳ್ಳಲು ಕಾರಣ ನಿನ್ನೆಯಷ್ಟೇ ಬಯಲಾಗಿರುವ ಚುನಾವಣೋತ್ತರ ಸಮೀಕ್ಷೆಗಳು. ಹಾಗಾದ್ರೆ ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಗೆಲ್ಲಬಹುದು? ಮತದಾನೋತ್ತರ ಸಮೀಕ್ಷೆಗಳು ನುಡಿದ ಭವಿಷ್ಯ ಏನು? ಯಾವ್ಯಾವ ಕ್ಷೇತ್ರಗಳಲ್ಲಿ ಮತದಾರನ ಒಲವು ಹೇಗಿತ್ತು ಅನ್ನೋದರ ಪಕ್ಕಾ ಲೆಕ್ಕಾಚಾರ ಬಾಸ್ ಟಿವಿಗೆ ಸಿಕ್ಕಿದೆ. ಅದನ್ನು ಸಂಪೂರ್ಣವಾಗಿ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬೈ ಎಲೆಕ್ಷನ್ ಸಮರದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ಗೆ ಮರ್ಮಾಘಾತ. ಎನ್ಡಿಎ ಕೂಟಕ್ಕೆ ಗೆಲುವು ಎಂದು ಭವಿಷ್ಯ ನುಡಿದ ಸಮೀಕ್ಷೆಗಳು. ಎಸ್, 3 ಕ್ಷೇತ್ರಗಳ ಗೆಲುವಿನ ನಿರೀಕ್ಷೆಯಲ್ಲಿದ್ದ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಚುನಾವಣೋತ್ತರ ಸಮೀಕ್ಷೆಗಳು ಬಿಗ್ ಶಾಕ್ ಕೊಟ್ಟಿವೆ. 3 ಕ್ಷೇತ್ರಗಳ ಪೈಕಿ ಒಂದೇ ಒಂದು ಸ್ಥಾನವನ್ನು ಕಾಂಗ್ರೆಸ್ ಗೆಲ್ಲಬಹುದು ಎಂದಿರುವ ಸಮೀಕ್ಷೆಗಳು ಎನ್ಡಿಎ ಮೈತ್ರಿಕೂಟ ಅಂದರೆ ಬಿಜೆಪಿ ಜೆಡಿಎಸ್ 2 ಕ್ಷೇತ್ರ ಗೆಲ್ಲಬಹುದು ಅಂತ ಭವಿಷ್ಯ ನುಡಿದಿವೆ. ಇದು ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಚನ್ನಪಟ್ಟಣದಲ್ಲಿ ನಿಖಿಲ್ಗೆ ಗೆಲುವು, ಡಿಕೆ ಬ್ರದರ್ಸ್ಗೆ ಬಿಗ್ ಶಾಕ್. ಚನ್ನಪಟ್ಟಣದಲ್ಲಿ ಚಕ್ರಾಧಿಪತ್ಯ ಸಾಧಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಭಾರೀ ರಣತಂತ್ರ ಹೆಣೆದಿದ್ರು. ಕೇಂದ್ರ ಸಚಿವ ಕುಮಾರಸ್ವಾಮಿ ರಾಜೀನಾಮೆಯಿಂದ ತೆರವಾಗಿದ್ದ ಕ್ಷೇತ್ರವನ್ನು ಹೇಗಾದ್ರೂ ಮಾಡಿ ಗೆಲ್ಲಲೇಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಸಾಕಷ್ಟು ಶ್ರಮ ವಹಿಸಿದ್ರು. ಬಿಜೆಪಿ ಜೆಡಿಎಸ್ ಮೈತ್ರಿ ಮತ್ತು ಬಿಜೆಪಿ ಟಿಕೆಟ್ ಮಿಸ್ ಆದ ಹಿನ್ನೆಲೆಯಲ್ಲಿ ಬಂಡೆದ್ದಿದ್ದ ಸಿಪಿ ಯೋಗೇಶ್ವರನ್ನ ಕರೆತಂದು ಡಿಕೆ ಬ್ರದರ್ಸ್ ಕಾಂಗ್ರೆಸ್ನಿಂದ ಅಖಾಡಕ್ಕಿಳಿಸುವಲ್ಲಿ ಯಶಸ್ವಿಯಾಗಿದ್ರು. ಬಳಿಕ ಜೆಡಿಎಸ್ನಿಂದ ಸ್ಪರ್ಧಿಸಿರುವ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಯೋಗೇಶ್ವರ್ಗೆ ಗೆಲುವು ಫಿಕ್ಸ್ ಅಂತಲೇ ಚರ್ಚೆಗಳು ನಡೆದಿದ್ವು. ಆದ್ರೆ ಚುನಾವಣಾ ಸಮೀಕ್ಷೆಗಳು ಶಾಕಿಂಗ್ ಭವಿಷ್ಯ ನುಡಿದಿವೆ. ಸತತ 2 ಬಾರಿ ಸೋತಿರುವ ನಿಖಿಲ್ ಈ ಬಾರಿ ಗೆಲ್ಲಬಹುದು ಅಂತ ಭವಿಷ್ಯ ನುಡಿದಿವೆ. ಈ ಮೂಲಕ ಎಚ್ಡಿಕೆ ಆಟದ ಮುಂದೆ ಡಿಕೆ ಸಹೋದರರ ಆಟ ನಡೆಯಲಿಲ್ವಾ ಅನ್ನೋ ಪ್ರಶ್ನೆಯೂ ಎದ್ದಿದೆ. ಸಂಡೂರು ಅಖಾಡದಲ್ಲಿ ನಡೆಯಲಿಲ್ವ ಗಣಿದಣಿ ರೆಡ್ಡಿ ಮ್ಯಾಜಿಕ್? ಇತ್ತ ಸಂಡೂರು ಉಪಚುನಾವಣೆ ಅಖಾಡ ಈ ಬಾರಿ ಹಿಂದೆಂದಿಗಿಂತಲೂ ರೋಚಕ ತಿರುವು ಪಡೆದಿತ್ತು. ಯಾಕೆಂದ್ರೆ ದಶಕದ ಬಳಿಕ ಗಣಿದಣಿ ಜನಾರ್ದನ ರೆಡ್ಡಿ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ರು. ಆ ನಂತರ ಸೀದಾ ಸಂಡೂರು ಬೈ ಎಲೆಕ್ಷನ್ ಅಖಾಡ ಪ್ರವೇಶಿಸಿದ್ದ ಜನಾರ್ದನ ರೆಡ್ಡಿ ಈ ಬಾರಿ ಸಂಡೂರಿನಲ್ಲಿ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ರು. ಸಂಸದ ತುಕಾರಾಂ ರಾಜೀನಾಮೆಯಿಂದ ತೆರವಾಗಿದ್ದ ಈ ಸ್ಥಾನವನ್ನು ಈ ಬಾರಿ ಕಬ್ಜಾ ಮಾಡಿಯೇ ತೀರುತ್ತೇವೆ ಅಂತ ಚಾಲೆಂಜ್ ಮಾಡಿದ್ರು. ಆದ್ರೆ ಎಕ್ಸಿಟ್ ಪೋಲ್ಗಳು ಅಚ್ಚರಿ ಭವಿಷ್ಯ ನುಡಿದಿವೆ. ಕಾಂಗ್ರೆಸ್ ಸಂಸದ ತುಕಾರಾಂ ಪತ್ನಿ ಅನ್ನಪೂರ್ಣಗೆ ಗೆಲುವು ಸಿಗಲಿದ್ದು ಬಿಜೆಪಿಯ ಬಂಗಾರು ಹನುಮಂತು ಸೋಲಬಹುದು ಅಂತ ಸಮೀಕ್ಷೆಗಳು ಹೇಳಿವೆ. ಈ ಭವಿಷ್ಯ ಜನಾರ್ದನ ರೆಡ್ಡಿ ಆಟ ನಡೆಯೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿವೆ. ಶಿಗ್ಗಾವಿಯಲ್ಲಿ ಬಂಡಾಯದ ಬೆಂಕಿಯಲ್ಲಿ ಸುಟ್ಟಿತ ಕೈ. ಮತ್ತೊಂದು ಕ್ಷೇತ್ರ, ಅದು ಶಿಗ್ಗಾವಿ. ಮಾಜಿ ಸಿಎಂ ಹಾಗೂ ಹಾಲಿ ಸಂಸದ ಬಸವರಾಜ ಬೊಮ್ಮಾಯಿ ಶಿಗ್ಗಾವಿ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದ್ರು. ಹೀಗಾಗಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿಗೆ ಬಿಜೆಪಿ ಟಿಕೆಟ್ ನೀಡಿ ಕಣಕ್ಕಿಳಿಸಿತ್ತು. ಆದರೆ ಕಾಂಗ್ರೆಸ್ನಲ್ಲಿ ಬಂಡಾಯದ ಬೆಂಕಿ ತೀವ್ರ ಸ್ವರೂಪ ಪಡೆದಿತ್ತು. ಬೊಮ್ಮಾಯಿ ವಿರುದ್ಧ ಸತತವಾಗಿ ಸೋತಿದ್ದ ಕಾಂಗ್ರೆಸ್ನ ಅಜ್ಜಂಪೀರ್ ಖಾದ್ರಿ ಈ ಬಾರಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಬಂಡೆದ್ದಿದ್ರು. ಯಾಸೀರ್ ಅಹಮದ್ ಪಠಾಣ್ಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ತೀವ್ರವಾಗಿ ಕಿಡಿಕಾರಿದ್ದ ಖಾದ್ರಿ ಪಕ್ಷೇತರವಾಗಿ ನಾಮಪತ್ರ ಸಲ್ಲಿಸಿ ಕೊನೆ ಕ್ಷಣದಲ್ಲಿ ಹಿಂಪಡೆದಿದ್ರು. ಆದ್ರೀಗ ಈ ಬಂಡಾಯದ ಬೆಂಕಿ ಕಾಂಗ್ರೆಸ್ ಕನಸಿಗೆ ಕೊಳ್ಳಿಟ್ಟಂತೆ ಕಾಣ್ತಿದೆ. ಯಾಕಂದ್ರೆ ಶಿಗ್ಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಗೆಲ್ತಾರೆ ಅಂತ ಸಮೀಕ್ಷೆಗಳು ಭವಿಷ್ಯ ನುಡಿದಿವೆ. ಇನ್ನು ನವೆಂಬರ್ 13ರಂದು ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ಕ್ಷೇತ್ರಗಳಿಗೆ ಮತದಾನ ನಡೆದಿತ್ತು. ಸದ್ಯ 3 ಕ್ಷೇತ್ರಗಳಲ್ಲಿ ಒಂದನ್ನು ಕಾಂಗ್ರೆಸ್, 2 ಸ್ಥಾನಗಳನ್ನು ಎನ್ಡಿಎ ಗೆಲ್ಲಬಹುದು ಅಂತ ಪಿಮಾರ್ ಸೇರಿ ಹಲವು ಸಮೀಕ್ಷೆಗಳು ಭವಿಷ್ಯ ನುಡಿದಿವೆ. ಆದರೆ ಅಂತಿಮವಾಗಿ ಏನಾಗುತ್ತೆ ಅನ್ನೋದು ನವೆಂಬರ್ 23ರಂದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ.